ಅಮ್ಮ ದೇವಿ ದುರ್ಗಮ್ಮ ಯಾವಾಗ ಬಂದ್ರಿ ನೀವೆಲ್ಲ? ಗಮನಿಸ್ಲಿಲ್ವಾ ಇವ್ರನ್ನ? ಯಾಕೆ ಗಮನಿಸ್ತಾನೆ ಹೇಳಿ? ಅದ್ಗೆ ಸೋತಿದ್ದೀವಿ, ತಲೆ ತಗ್ಸಿ ಏನಂದ್ರೂ ಅನಿಸ್ಕೋಬೇಕು. ಭವತಿ ಭಿಕ್ಷಾಂದೇಹಿ ಅಂತ ಮನೆ ಮುಂದೆ ಕಾಯಲೇಬೇಕಲ್ವಾ? ಯಾರು ಕರೆದ ತಕ್ಷಣ ಭಿಕ್ಷೆ ಹಾಕಲ್ಲ. ಅದಕ್ಕೆ ಮನ್ಸಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಕಣಯ್ಯ, ನಿಜವಾಗ್ಲೂ ಗಮನಿಸ್ಲಿಲ್ಲ ಅದನ್ನು. ನೀವು ಇಷ್ಟೊಂದು ಮೈ ಮರದ ಸ್ಥಿತಿಲಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ ಬಿಡಿ ಭಾವ. ನೋಡೆ ಪಾರ್ವತಿ ಹೆಂಗ್ ಮಾತಾಡ್ತಾರೆ. ವಿಳಾಸವೇ ಗೊತ್ತಿಲ್ದಿರೋ ಮಗಳು ದೇವಿ ಜೊತೆ ಮಾತಾಡ್ತಿದ್ದೆ, ಪತ್ರ ಬರೀತಿದ್ದೆ. ಎಲ್ಲಿದ್ದಾಳೋ ಹೇಗಿದ್ದಾಳೋ ಒಂದು ಗೊತ್ತಿಲ್ಲ. ಈ ಪತ್ರದ ಮೂಲಕ ಅವಳ ಜೊತೆ ಮಾತಾಡ್ತಿದ್ದೆ. ಗೊತ್ತಾಗ್ಲಿಲ್ಲ ಕಣಲೆ, ನಮ್ಮ ಪರಿಸ್ಥಿತಿ ಆ ರೀತಿ ಮಾತಾಡಿಸ್ಬಿಡ್ತು. ಆಯ್ತು ಬಿಡು, ಬಂದ್ ಕೆಲಸ ಮುಗಿಸ್ಕೊಳ್ಳಿ. ಎಲ್ಲಿ ಸದಾನಂದ? ಭಾವ, ತುಂಬಾ ಅವಮಾನ ಆಗ್ಬಿಟ್ಟಿದೆ ಭಾವ. ಒಂದಲ್ಲ ಎರಡಲ್ಲ 5 ಲಕ್ಷ ನಷ್ಟ. ಅಯ್ಯ ತೆಗಿ, ದೊಡ್ಡಪ್ಪನಾಗಿ ನಾನಿಲ್ವಾ? ವ್ಯವಹಾರ ಅಂದ್ಮೇಲೆ ಲಾಭ ನಷ್ಟ ಇದ್ದಿದ್ದೆ. 5 ಲಕ್ಷ ಒಂದು ದೊಡ್ಡ ನಷ್ಟನ? ತುಂಬಿಕೊಟ್ರೆ ಆಗುತ್ತದು. ದುಡ್ಡು ಬಂದಾಗ RD FD ಅಂತ ಕೂಡಿಟ್ಕೋಬೇಕು. ಇಂಥ ಸಂದರ್ಭಗಳಿಗೆ ಆಗುತ್ತದು. ಪಾರ್ವತಿ ಹೋಗಿ 3 ಲಕ್ಷ ತೊಗೊಂಬಾರೆ. ತುಂಬಾ ದೊಡ್ಡ ಮನಸ್ಸು ಕಾಣಲ್ಲ ನಿಂದು. ನಮ್ಮ ಸಮಸ್ಯೆನ ನೀನು ಇಷ್ಟು ಬೇಗ ಬಗೆಹರಿಸ್ತಿ ಅಂತ ನನಗೆ ಗೊತ್ತಿರಲಿಲ್ಲ. ಸದಾನಂದನ್ಗೆ ಹುಷಾರಾಗಿರೋದಕ್ಕೆ ಹೇಳೋ. ಪಾರ್ವತಿ ಮಂಗ್ಳಂಗೆ 2 ಲಕ್ಷ ಕೊಟ್ಟಿದ್ಲು, ನಾನೀಗ 3 ಲಕ್ಷ ಕೊಡ್ತಿದ್ದೀನಿ. ನನಗೂ ಬೇಜಾರಾಯ್ತು ಕಣಯ್ಯ. ಸದಾನಂದನ್ಗೆ ರೌಡಿಗಳು ಹೊಡೆದು ಬಡ್ದು ಮಾಡಿದ್ದಾರೆ ಅಂತ ಕೇಳಿ. ಮಂಗಳ, ಪಾರ್ವತಿ 1 ನಿಮಿಷ. ನಾನು ದುಡ್ದಿದ್ದಲ್ವ ದುಡ್ಡು, ನಾನು ಕೊಟ್ಟೆ ಅಂತ ಆಗ್ಬೇಕು. ಮಾಬ್ಲಾ, ಇದಕ್ಕೊಂದು ಸೈನ್. ಏನಣ್ಣ ಇದು? ಬಾಂಡ್ ಪೇಪರು. ದುಡ್ಡು ಕೊಡ್ತಿದ್ದೀನಲ್ವಾ, ಅಕಸ್ಮಾತ್ ನೀವು ಸಾಲ ತೀರ್ಸಕ್ ಆಗದೆ ಇದ್ರೆ ಮಿಕ್ಕ ಹಣವನ್ನು ನಿಮಗೆ ಕೊಟ್ಟು ಡಿಪೋನ ನಾನು ವಹಿಸ್ಕೋಬಹುದು ಅಂತ ಬರ್ದಿದ್ದೀನಿ. ದುಡ್ಡು ಕೊಡ್ತಿದ್ದೀನಲ್ವಾ, ದುಡ್ಡು ತಗೋ, ಸೈನ್ ಹಾಕು. ಸಾಲದಿಂದ ಮುಕ್ತರಾಗಿ ಸಂತೋಷಕರವಾದ ಜೀವನ ನಿಮ್ಮದಾಗಿ. ಅಣ್ಣನೇ ಆಧಾರ ಅಂತ ನಂಬಿ ಬಂದಿದ್ದೀನಿ. ಭಿಕ್ಷೆಗೆ ಅಂತ ಬಂದ್ರೆ ಆಧಾರ ಪತ್ರ ಕೇಳ್ತೀಯಲ್ಲೇ? ನಾವಿಬ್ರು ಒಂದೇ ತಾಯಿ ಹೊಟ್ಟೆಗೆ ಹುಟ್ಟಿದ್ದಕ್ಕೆ ಏನ್ ಆಧಾರ ಅಂತ ಕೇಳ್ದಂಗಾಯ್ತು. ಮೊದಲು ನಿನಗೆ ಹಾಕ್ಬೇಕು ಕಣೆ ಅಕ್ಷತಾ. ನನ್ನ ಬಗ್ಗೆ ದೊಡ್ಡ ದೊಡ್ಡ ಮಾತಾಡೋಂಗಿಲ್ಲ ನೀನು. ನಾನು ಹಿಂದೆ ಕಾರ್ ಮಾರಿದ್ದೆ, ನೀ ಕೊಂಡ್ಕೊಂಡಿದ್ದೆ. ಸುಮಾರು ದಿವಸ ಅದ್ರಲ್ಲಿ ಸುತ್ತಾಡಿದ್ರಿ. ಆಮೇಲೆ ಒಂದ್ ದಿವಸ ಬಂದು, ಅಣ್ಣ ಇದು ನಿನ್ ಕಾರ, ಗೊತ್ತಾಗ್ಲಿಲ್ಲ, ನಿಂದು ಅಂತ ಗೊತ್ತಿದ್ರೆ ಕೊಂಡ್ಕೊತಾನೆ ಇರ್ಲಿಲ್ಲ ಅಂತೆಲ್ಲ ಅಂದಿದ್ದೆ. ಅಯ್ಯ ತೆಗಿ, ನನ್ನ ಕಾರು ಅಂತ ಗೊತ್ತಾಗದೆ ಇರೋ ಸ್ಕೂಡ್ರೇನಲ್ಲ ನೀವು. ತೋರಿಸ್ಕೋಬೇಕಾಗಿತ್ತು ನಿಮ್ಮ ಶ್ರೀಮಂತಿಕೆ ನನ್ನ ಕಣ್ಣು ಮುಂದೆ, ಅಷ್ಟೇ. ದುಡ್ಡು ಬೇಕು, ಮಗನ ಕಷ್ಟ ತೀರ್ಬೇಕು ಅಂದ್ರೆ ಬರ್ದಿರೋದಕ್ಕೆ ಸೈನ್ ಹಾಕ್ಬಿಟ್ಟು ದುಡ್ಡು ತಗೋ, ಇಲ್ಲ ಅಂದ್ರೆ ಬೇಡ. ನಾನು ಆವತ್ತೇ ಹೇಳಿದೆ ನಿಮ್ಗೆ, ಶಂಕದ ಬಗ್ಗೆ ನಿಮ್ಮ ಮನಸ್ಸಿನಲ್ಲಿ ವಿಚಾರ ಬಂದಾಗ ಅಮ್ಮನವರು ಎಚ್ಚರಿಕೆ ಗಂಟೆ ಬಾರಿಸ್ತಾರೆ. ಡೈರಿ ದಣಿ, ವಾಪಸ್ ಹೋಗೋಣ. ಬರ್ತಾ ಬರ್ತಾ ಎಲ್ಲವೂ ನನ್ನ ವಿರುದ್ಧವಾಗಿ ಆಗಲಿ ಅಂತ ಬಯಸ್ತಾ ಇದೆಯಾ ಭೂಪಾಲು? ಶಂಕಕ್ಕೋಸ್ಕರ ಮಗನ್ನೇ ದೂರ ಇಟ್ಟವನು ನಾನು. ಯಾಕೋ ಹೀಗೆ ಮಾತಾಡ್ತೀಯಾ?
ಮುಳುಗಿ ಎಲ್ಲಿ ತೇಲ್ತಾ ಇದೆಯೋ ಶಂಕ. ಬಹುಶಃ ಆ ಶಂಕ ಇನ್ನು ಮುಂದೆ ಯಾರಿಗೂ ಸಿಕ್ಕೋದಿಲ್ಲ ಅಂತ ಕಾಣುತ್ತೆ ದಣಿ. ದೇವಿನೂ ಇಲ್ಲ, ಶಂಕನೂ ಕಾಣ್ತಾ ಇಲ್ಲ. ಬಿಡಿಸಿ ಏನಾಯ್ತು ಅಂತ ಹೇಳಿದ್ರೆ ಸರಿ. ದಾರಿ ತೆಗ್ಯಾ. ಸಂಚಾರ ಕಷ್ಟ ದಣಿ. ಮನಸ್ಸಿರಿಗೆ ಹೋಗೋದಕ್ಕೆ ಇದೊಂದೇ ದಾರಿ ಇರೋದು. ನದಿ ಅಣೆಕಟ್ಟು ಒಡೆದು ರಸ್ತೆ ನದಿನಲ್ಲಿ ಮುಳುಗಿದೆ. ನಾನು ನೋಡ್ಕೊಂಬಂದೆ ದಣಿ, ಹೋಗೋದಕ್ಕಾಗೋದಿಲ್ಲ. 2 ಬಸ್ಸು ಮುಳುಗಿದೆ, 10 ಲಾರಿ 20 ಟಿಲ್ಲರ್ಗಳು ರಸ್ತೆ ಮಧ್ಯೆ ನಿಂತಿದೆ. ಅವುಗಳನ್ನ ತೆರವುಗೊಳಿಸೋದಕ್ಕೆ ಇನ್ನೂ 2 ದಿನ ಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಇಲ್ಲೇ ಇರಬೇಕಾಗುತ್ತೆ, ಇಲ್ಲ ದುರ್ಗಾಪುರಕ್ಕೆ ವಾಪಸ್ ಹೋಗ್ಬೇಕಾಗುತ್ತೆ. ಇವತ್ತಂತೂ ನಾವು ಬನ್ಸಿರಿಗೆ ಹೋಗೋದಕ್ಕಾಗೋದಿಲ್ಲ ದಣಿ. ಯಾವುದೋ ಶಕ್ತಿ ಏನೋ ಮಾಡ್ತಿದೆ. ನಾನು ಶಂಖ ತಗೊಳಕ್ ಬರೋ ದಿನಾನೇ ಅಣೆಕಟ್ಟು ಒಡೆದು ಹೋಗುತ್ತೆ ಅಂದ್ರೇನು? ಏನೇ ಆದ್ರೂ ಸರಿ ಭೂಪಾಲು, ಇವತ್ತು ಬನಸಿರಿ ತಲುಪಲೇಬೇಕು. ಶಂಕಕ್ಕೋಸ್ಕರ ಪ್ರಾಣ ಕಳ್ಕೋತೀರಾ ದಣಿ? 2 ದಿನ ತಳ್ಕೊಡಿ, ಯಾಕೆ ಅವಸರ ಮಾಡ್ತೀರಾ? ಶಂಖದ ಬಗ್ಗೆ ನಿಜಾಂಶ ಗೊತ್ತಾಗ್ಬಿಟ್ರೆ 12 ಲಕ್ಷ ಕೊಡೋಕೆ ತಯಾರಿದ್ದೀನಿ ಆ ಶಂಖಕ್ಕೋಸ್ಕರ ಅಂದ್ರೆ ಅನುಮಾನ ಬರಲ್ವ ಧಾರಿಣಿ ದೇಸಾಯಿ ಅವರಿಗೆ ಮತ್ತೆ ಆ ವಜ್ರಪ್ಪನಿಗೆ? ಶಂಖದಲ್ಲಿ ಏನಿದೆ ಅಂತ ಅವ್ರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದ್ರೆ ಸಾಕು, ಶಂಖ ನನಗೆ ಸಿಕ್ಕದಂಗೆ. ಈ ಕ್ಷಣ ಬನಸಿರಿ ತಲುಪಲೇಬೇಕು. ಪ್ರವಾಹ ಇದೆ. ಮನಸ್ಸಿನಲ್ಲಿ ಆತಂಕದ ಪ್ರವಾಹ ದೊಡ್ಡದಾಗಿ ಹರಿತಾ ಇದೆ. ಅಪ್ಪಯ್ಯ ಮಗಳಿಗೆ, ಮಗಳ ಬದುಕಿಗೆ ತಗ್ನಿ ನೀರು ಎರ್ಚ್ರು ಅಂದೇಳಿ ನಾ ಅಂದ್ಕೊಂಡಿದ್ದೆ. ನಿನಗೆ ಅರ್ಥವಾಗ್ಬೇಕಾದ್ದು ತುಂಬಾ ಇದೆ ಮಗಳೇ. ಮಗಳೇ ಅಂತ ಕರಿಬೇಡಿ. ನೀವ್ ನನ್ನ ಕರ್ಕೊಂಬಂದ್ರಿ, ಅನ್ನ ಕೊಟ್ರಿ, ಎಲ್ಲ ಸರಿ, ಅದನ್ನ ಮರುದಿಲ್ಲ. ಆದ್ರೆ ನಾನು ಇವಾಗ ಇವ್ರ ಮನೆ ಸೊಸಿ, ಮನಿ ಮರ್ಯಾದೆ ಕಾಪಾಡೋದು ನನ್ ಧರ್ಮ. ಅದಕ್ಕೆ ನಿಮ್ನ ಬಂದು ಸಾಲ ಕೆಂಡಿದ್ದು. ನೀವ್ ಹಿಂಗ್ ಮಾಡ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ಅಪ್ಪಯ್ಯ. ನಾ ಜೀತ ಮಾಡಿ ಸಾಲ ತೀರಿಸ್ತಿದ್ದೆ. ನನ್ನಿಂದ ಮಾವ ಹೆಂಗೆ ಅತ್ತೆಗೆ ಅವಮಾನ ಆಯ್ತು ಅಷ್ಟೇ. ಈ ತರ ಅವಮಾನ ಆಗ್ತಿರೋದು ಹೊಸ್ದಾಗೇನಲ್ಲ ಬಿಡಮ್ಮ. ನಿನಗೋಸ್ಕರ ನಮ್ ಸದಾನಂದಂಗೋಸ್ಕರ ಸಹಿಸ್ಕೊಂಡಿದ್ದೀನಿ ಅಷ್ಟೇ. ಚರ್ಚೆ ಬೇಡ. ಕೊಡಯ್ಯ ಬಾಂಡ್ ಪೇಪರು, ಎಲ್ಲೆಲ್ಲಿಂದ ತೋರ್ಸು, ಗೀಚೆ ಸಾಯ್ತೀನಿ. ನನ್ನ ಮಗ ಹೊಡ್ತಾ ತಿನ್ನೋದ್ ಬೇಡ ರಸ್ತೆನಲ್ಲಿ. ಕೊಡಯ್ಯ. ಬೇಡ ಮಾವಯ್ಯ, ಇವರು ನಮ್ಮನ್ನ ನಿಯತ್ತಿಲ್ಲ ಕಳ್ರ ತರ ಕಾಣ್ತಿದ್ರು. ರೌಡಿಗಳಿಂದ ಸದಾನಂದ ಮೊದಲು ಬಚಾವಾಗಬೇಕು. ಗಡುವು ಹಾಕೋಗಿದಾರಲ್ವಾ, ಏನೂ ಆಗಲ್ಲ, ನೀನೇನು ಹೆದರ್ಬೇಡ. ಸಾಲ ತೀರಿಸಿ ಗಾಣದೆತ್ತಿನ ತರ ದುಡಿದ್ರೆ ಸಾಕು. ನಷ್ಟ ಆಗಿದ್ದು ನಮ್ ಡಿಪೋದಲ್ಲಿ ನಾಟಾಗಿ ಬೆಂಕಿ ಬಿದ್ದಿದ್ರಿಂದ, ನಾಟ ಬರ್ದೇ ಇರೋದ್ರಿಂದ ಅಲ್ಲ. ಹೊಡೆಯ. ತಿಂಗಳಲ್ಲಿ ಕೊಟ್ಟಿರೋ ಸಾಲ ತೀರಿಸ್ತೀವಿ. 5 ಲಕ್ಷ ಇಸ್ಕೊಂಡಿದ್ದೀವಿ, ವಾಪಸ್ ಕೊಡ್ತಾ 5,100,000 ಕೊಡ್ತೀವಿ. ಬಾಂಡ್ ಪೇಪರ್ ಖರ್ಚು ಸೇರಿಸಿ ಬಂದ್ರೆ ಹೋಗೋಣ. ಸಾಲ ತೀರ್ಸಿದ್ಮೇಲೆ ಮಾತು. ತಪ್ಪು ಮಾಡ್ಬಿಟ್ರಿ ನೀವು. ಕಷ್ಟ ಯಾರಿಗ್ ಬರಲ್ಲ, ಯಾರನ್ನು ನಿಷ್ಠುರ ಮಾಡ್ಕೋಬಾರ್ದು ನಾವು. ಮಗಳನ್ನ ಬೇಜಾರ್ ಮಾಡಿ ಕಳಿಸ್ಬಿಟ್ರಲ್ಲ ಇವತ್ತು. ಒಳಗಿರೋ ಸತ್ಯ ನನಗೆ ಮಾತ್ರ ಗೊತ್ತು ಕಣೆ. ಇವತ್ತು ಅಕ್ಷತನ್ನ ಭಾವಿಸಿ ದುಡ್ಡು ಕೊಟ್ಟೆ ಅಂತ ಇಟ್ಕೋ, ಮಂಗಳನಿಗೆ ಸದರ ಆಗ್ಬಿಡುತ್ತೆ. ಯಥಾ ಪ್ರಕಾರ ದುಂದು ವೆಚ್ಚ ಶುರು ಮಾಡ್ತಾನೆ. ಈಗಾದ್ರೆ ಸಾಲ ತೀರಿಸ್ಬೇಕು ಅನ್ನೋ ಜವಾಬ್ದಾರಿ ಮಾಬಲಂಗೆ ಬಂದಿದೆ. ಸದಾನಂದನ ಜೊತೆ ಡಿಪೋದಲ್ಲಿ ಅವನಿಗೆ ಸಹಾಯವಾಗಿರ್ತಾನೆ. ಬಾರ್ನಲ್ಲಿ ಹೆಂಡದಂಗ್ಲಿ ಹೋಗಿ ಕೂರೋದಿಲ್ಲ. ಮಂಗಳನಿಗೆ ಮಾಬಲನಿಗೆ ಜವಾಬ್ದಾರಿ ಬರದೆ ಹೋದ್ರೆ ಬೀದಿಗೆ ಬೀಳೋದು ನಮ್ಮ ಅಕ್ಷತನ ಸಂಸಾರ ಕಣೆ. ನನಗೆ ದುಡ್ಡಿನ ಆಸೆ ಇಲ್ಲ, ಬದಲಿಗೆ ಅಕ್ಷತನ ಬದುಕು ಸರಿ ಹೋಗ್ಲಿ ಅನ್ನೋ ಬಯಕೆ ಇದೆ ಕಣೆ.
सर्वार्थ साधिके शरण्ये त्र्यम्बके गौरि नारायणी नमोस्तुते नारायणी नमोस्तुते सृष्टिस्थिति विनाशानां शक्तिभूते सनातने गुणाश्रये गुणमये नारायणी नमोस्तुते नारायणी नमोस्तुते ನಾನು ಯಾರು ಅಂತ ಗೊಂದಲದಲ್ಲಿದ್ದೀನಿ. ನನಗೆ ಯಾರು ಇಲ್ವೇನೋ ಅಂತ ನೋವು ಆಗ್ತಿದೆ. ಯಾಕಮ್ಮ ಹೀಗೆಲ್ಲ ಆಗ್ತಿದೆ? ಪಡ್ಕೊಳಕ್ ಹೊರಟಾಗ ಕಳ್ಕೊಳಕ್ಕೆ ತಯಾರಾಗಿರ್ಬೇಕು. ನನಗೆ ಯಾರೂ ಇಲ್ಲ ಅನ್ನೋ ನೋವು ನಿನಗೆ ಬೇಡ ಮಗು. ನಾನು ನಿನ್ ತಾಯಿ, ನಾನಿದ್ದೀನಿ. ಪ್ರಯೋಜನ ಏನು ಹೇಳಮ್ಮ? ಯಾವುದನ್ನು ಗುರ್ತಿಸ್ತಿರೋ ಪರಿಸ್ಥಿತಿಲಿ ನಾನಿದ್ದೀನಿ. ಆ ಊರು, ಗೋಪುರ, ಕಲ್ಯಾಣಿ ಒಂದು ಕ್ಷಣ ಕಣ್ಮುಂದೆ ಬರುತ್ತೆ, ಎರಡನೇ ಕ್ಷಣ ನೆನಪಿಂದ ಅಳಿಸೋಗತ್ತೆ. ಊರು, ಗೋಪುರ ನೆನಪಿಂದ ಅಳಿಸೋಗತ್ತೆ ಅಂದ್ರೆ ಏನಮ್ಮ ಅರ್ಥ? ಯಾವ ಊರದು? ಯಾವ್ದಮ್ಮ ದೇವಸ್ಥಾನ? ನಿನ್ನ ಜನ್ಮಸ್ಥಳದ ಕನಸು ನಿನಗೆ ಬೀಳ್ತಾ ಇದೆ. ನೀನು ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿದ ದೇವಸ್ಥಾನದ ಕನಸು ಬೀಳ್ತಾ ಇದೆ. ಅಲ್ಲಿಗೆ ನೀನು ಹಾಕಿದ ಪ್ರದಕ್ಷಿಣೆ ನಿನ್ನನ್ನ ಕಾಯುತ್ತೆ ಅಂತ ಅರ್ಥ. ಹೆದರ್ಬೇಡ ಮಗು. ಕಾಯತ್ತೋ ಕಾಯಲ್ವೋ, ನನ್ನವ್ರು ಎಲ್ಲಿದ್ದಾರೆ? ನಾನು ಹೋಗ್ಬಾರ್ದ ಅವ್ರ ಜೊತೆ? ಯಾಕಮ್ಮ ದೂರ ಮಾಡಿದ್ಯಾ? ನಮ್ಮಪ್ಪ ಯಾರು, ನಮ್ಮಮ್ಮ ಯಾರು? ಯಾಕೆ ಅವ್ರು ನನ್ನ ಇನ್ನೂ ಹುಡ್ಕೊಂಡು ಬಂದಿಲ್ಲ? ಶಂಖ ಎಲ್ಲಿರುತ್ತೋ ನೀನು ಅಲ್ಲೇ ಇರಬೇಕು ಅನ್ನೋದು ನನ್ನ ಸಂಕಲ್ಪ. ಶಂಖ ಬೇಕು ಅಂತ ಕೇಳಿದ್ದು ನೀನು. ಶಂಖ ಪಡೆಯೋ ಮಾರ್ಗ ಯಾವುದು ಅಂತ ಕೇಳಿದ್ದು ನೀನು. ಈಗ ಶಂಖ ಎಲ್ಲಿದೆಯೋ ನೀನು ಅಲ್ಲೇ ಇದೆಯಾ. ಶಂಖನ ಸೃಷ್ಟಿ ಮಾಡಿದ್ದು ನಾನು. ಅದರ ಹಿತದ ಜವಾಬ್ದಾರಿ ನಿಂದು. ನಿನ್ನ ಅಳಿಸಿ ಹೋಗಿರೋ ನೆನಪು ಶಾಶ್ವತ ಅಲ್ಲ, ಕ್ಷಣಿಕ. ಒಂದು ನೆನಪಾಗ್ತಿಲ್ಲ ಅಮ್ಮ. ನನಗೆ ಕಷ್ಟ ಆಗ್ತಿದೆ ಗೊತ್ತಿಲ್ದಿರೋ ಪರಿಸ್ಥಿತಿಲಿರಕ್ಕೆ. ಚಿಂತಿಸ್ಬೇಡ, ಎಲ್ಲವೂ ತಿಳಿಯೋ ಸಂದರ್ಭ ಬರುತ್ತೆ. ಈ ನೋವು, ಹತಾಶೆ ಎಲ್ಲ ಕ್ಷಣಿಕ. ಶಂಖಕ್ಕೂ ನಿನಗೂ ಈ ಜನ್ಮದ ನಂಟಿದೆ, ಅದಕ್ಕೆ ಇದೆಲ್ಲ. ನನ್ನಿಂದ ನೀನ್ ದೂರ ಇಲ್ಲ ಮಗು, ನಿಮ್ಮವರಿಂದ ದೂರ ಇದೀಯ. ಹೀಗಿರೋದು ಮುಂದಿನ ಒಳ್ಳೆ ಕೆಲಸಕ್ಕಾಗಿ. ಇವತ್ತಿನ ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ಈ ಕ್ಷಣ ಸೂಕ್ತ ಅಲ್ಲ. ನಿನಗೆ ಒಳ್ಳೇದಾಗ್ಲಿ. ನನ್ನನ್ನು ಬಿಡಬಲ್ದು ಸಂಗವ. ಅದನ್ನ ಗಂಗೆಯಲ್ಲಿ ತೇಲ್ ಬಿಡೋ ಪ್ರಯತ್ನ ಮಾಡಿದಷ್ಟು ಅದಿಲ್ಲೇ ಉಳಿತದ. ಅವರ ನಿನ್ನೆ ನಾನು ಹೇಳಿದ್ಮ್ಯಾಗ ಆ ಶಂಕನ ನೀವು ತೇಲ್ಬಿಟ್ರಿ ಅಂತ ನಾನ್ ನಿರಾಳವಾಗಿದ್ನಿ. ಕೇಶವನಾಥ್ರಗ ಶಂಕ ಇಲ್ಲಿರೋ ಸುದ್ದಿ ತಲುಪದ ಅಂತ ವಜ್ರಪ್ಪ ಬಂದು ಹೇಳ್ದ. ಬಿಗಿ ಇದ್ದ ಮನ್ಸು ಸಡಿಲಾತು. ನೀವ್ ಈ ಚಿಂತೆಗೆ ಇಲ್ಲದ ಆತಂಕಕ್ಕೆ ಆ ಶಂಕನೇ ಕಾರಣರಿ. ನೀವ್ ಯಾವತ್ತಿಂಗ್ ರೋಸ ಕುಂತವ್ರಲ್ರಿ ಅವರ.
ಬಂದದ್ ಬರ್ಲಿ ಹೋದದ್ದು ಹೋಗ್ಲಿ ಅಂತ ಕುಂತವ್ರಿ. ರಕ್ತ ಬಲ ಕಡಿಮೆ ಆದಂಗ ಉತ್ಸಾಹನೂ ಕಡಿಮೆ ಆಗ್ತದ ಸಂಗವ. ಕೇಶವ್ ಮಾತ್ರ ಬರೋದ್ರಿಂದ ಒಳ್ಳೇದಾಗ್ತದ ಅನ್ನೋ ನಂಬಿಕೆ ಬಂದದ. ಹಾಳು ವಜ್ರಪ್ಪ ನಿಮ್ ಮನ್ಸನ್ನ ಹೆಂಗ್ ತಿರ್ಸಾನ ನೋಡ್ರಿ. ಶೇಟು ಬರೋಕ್ ಮುಂದ ಕೇಶವ್ನ ಹತ್ರ ಬಂದ್ರೆ ಒಳ್ಳೇದಲ್ಲ. ಅವ್ರು ಕೊಡೋ ರೊಕ್ಕದಿಂದ ಸಾಲ ಎಲ್ಲ ತೀರಿಸ್ತೀನಿ. ಉಳಿದಿದ್ ರೊಕ್ಕದಾಗ ನಿನಗೂ ಸ್ವಲ್ಪ ಕೊಡ್ತೀನಿ. ನಿನ್ ಮುಂದಿನ ಜೀವನಕ್ಕೆ ಬೇಕಲ್ಲ. ಅವರ ಅಂದ್ರ ನಮ್ ಕೈ ಬಿಟ್ರಿ ಅಂದ್ರವರ ನೀವು. ನಾನಲ್ಲ ಸಂಗವ, ಪ್ರಪಂಚ ನಮ್ಮನ್ ಕೈ ಬಿಟ್ಟದ. ಮನರಂಜನೆ ಅಂದ್ರೆ ನಾಟಕ ಅನ್ನೋ ಮಾತು ಈಗಿಲ್ಲ. ಏನೇನೋ ಬೇರೆ ಅದ. ದಾರಿ ಇಲ್ಲ ನಮ್ಗ. ಸುದ್ದಿ ತಲುಪದ. ಕೇಶವ್ನ ಹತ್ರ ಬರ್ತಾರ, ಅವ್ರ ಕೈಗ ಶಂಕ ಒಪ್ಪಿಸ್ತೀನಿ. ಏನವ? ಕೈ ಮುಗಿತೀನಿ, ನಿಮ್ ಕಾಲಡಿಯಿತು ಈ ಮನೇಲಿ ಜೀತ ಮಾಡ್ಕೊಂಡಿರ್ತೀನಿ. ದಯವಿಟ್ಟು ಶಂಕನ ಕೇಶವ್ನ ಹತ್ರಗೆ ಒಪ್ಪಿಸ್ಬೇಡಿ.